ನಾವಿವತ್ತು ಮೈಸೂರಿಂದ 50 ಕಿಲೋಮೀಟರ್ ದೂರ ಇರುವ ಚಿಕ್ಕದೇವಮ್ಮನ ಬೆಟ್ಟದಲ್ಲಿದ್ದೀವಿ. ಹಾಯ್ ಹಲೋ ದೇವ್ರು ನಮಸ್ಕಾರ. ಇವತ್ತಿನ ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಮೈಸೂರಿಂದ 50 ಕಿಲೋಮೀಟರ್ ದೂರ ಇರೋ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಹೋಗಕ್ಕೆಲ್ಲ ಪ್ಲಾನ್ ಮಾಡಿದ್ವಿ. ಹಾಗೆ ನಮ್ಮ ಫ್ರೆಂಡ್ ಹೇಳ್ದ ಮೈಸೂರು ತನಕ ಬಸ್ಸಲ್ಲಿ ಹೋಗ್ಬಿಡು, ಅಲ್ಲಿಂದ ಬೇಕಾದ್ರೆ ಕಾರಲ್ಲಿ ಹೋಗೋಣ ಅಂತ. ಬಸ್ ಎಲ್ಲ ಖಾಲಿ ಖಾಲಿ. ಹಾಗೇನೆ ಬಸ್ ಇಳಿದ ಮೇಲೆ ಬೀರೇಶ್ ಕಾಲ್ ಮಾಡಿ ನಾನು ಬರ್ತಿದ್ದೀನಿ ಅಲ್ಲೇ ಇರು ಅಂತ. ಸೊ ಅದಕ್ಕೋಸ್ಕರ ನಾನು ಅಲ್ಲೇ ಆಟ ಆಡ್ತಾ ಕುಂತಿದ್ದೆ. ಇವನೇ ನೋಡಿ ಬೀರೇಶ್. ನಮಸ್ಕಾರ ಗಾಂಡು. ಈ ವಿಡಿಯೋದಲ್ಲಿ ಬೀರೇಶ್ ಕಾಮಿಡಿ ಯಥೇಚ್ಛ ಹೋಗಿದೆ. ಸೊ ಅದನ್ನ ನೋಡ್ಬೇಕು ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ಯೂಟ್ಯೂಬ್ ಅಲ್ಲಿ ನೋಡಿ. ನೀವೇ ಇದ್ರೆ ಕೊಡಿ ನಮ್ಗೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಭಿಕ್ಷೆ ಕೇಳಿದ್ರೆ 10 ಪೈಸೆ ಕೊಡ್ತಾರೆ. ಬೀರೇಶ್ಗೆ ಅಮ್ಮನ ಕಷ್ಟ ನೋಡಕ್ಕೆ ಐತಿಲ್ಲ. ನೋಡಿ ನೋಡಿ ಸುಸ್ತಾಗಿ ಆ ಕಡೆ ತಿರ್ಕೊಂಡೆ ಊಟ ಕಮ್ಮಿ. ಯಪ್ಪ, ಇಲ್ಲಿಂದ ಸ್ಟಾರ್ಟ್ ಅವನ್ ಕಾಮಿಡಿ. ಅಲ್ಲಿ ಹೋಗಿ ಹೋಗಿ ನನಗಂತೂ ಹುಚ್ಚಿಡ್ದೈತೆ. ಜಾಸ್ತಿ ಹೊತ್ತಿರೋದ್ ಬೇಡ, ಹೋಗೋ ದೇವಸ್ಥಾನಗ ಕೈ ಮುಖ ಊಟ ಮಾಡ್ಕೊಂಡ್ ಕುತ್ಕೊಂಡ್ಬಿಡು ಅಷ್ಟೇ. ಬೈಕ್ ನೋಡು, ಬೈಕ ಹೆಂಗೈತೆ ಅಕ್ಕ. ಬರೀ ಇಂಥದೇ. ಫೈನಲಿ ಅಲ್ಲಿ ಕಾರ್ ಬಂತು. ಸರಿ ಅನ್ಬಿಟ್ಟು ಎಲ್ಲ ಹೊರಟ್ವಿ ಅಲ್ಲಿಂದ. ಮತ್ತೆ ಸ್ಟಾರ್ಟ್ ಮಾಡ್ದ ಅವನ ಹರಿಕತ್ತಿನ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈ ಗಲಾಟಿ ಏನಾದ್ರು ನೋಡಿದ್ರೆ ಜೀವನದಲ್ಲಿ ಬದುಕದೇ ಬೇಡ ಅನ್ಸುತ್ತೆ. ಜೀವ ಹೊಟ್ಟೋದ್ರೆ ಸಾಕು. ಏನೇನ ಈ ಗಲಾಟಿ ಹೊಡೆದಾಟ ನೋಡ್ತಿದ್ರೆ ಜೀವನದಲ್ಲಿ ಬದುಕದೇ ಬೇಡ, ಒಂದ್ ದಿವಸ ಜೀವ ಹೊಂಟೋದು. ಹಿಂಗೆ ಯಾಕೆ ಹಂಗ ಅನಿಸ್ತಾ? ಚುಚ್ಚರ ಹಾಕೊಂಡು ನೆಟ್ಟಿಗೆ ನಿಂತಿಸ್ತಾರ ಆಮೇಲೆ. ಹುಡುಮರಿಗೆ ಗಾಡಿ ಬರ್ಲಿ, ಚಳಿ ಕಣ. ಗೇರ್ ಹಾಕದ್ ನೋಡ್ಕ ಅಲ್ಲಿ. ನೋ ವೇ. ಗೇರ್ ಹಾಕದ್ ನೋಡಾದ್ಮೇಲೆ ಚಾಮುಂಡಿ ಬೆಟ್ಟ ನೋಡ ಕೂಡ ಸ್ವಲ್ಪ ಒಳ್ಳೊಳ್ಳೆ ಮಿಠಾಯಿಗಳು ಬರ್ತಾರೆ ನೋಡ್ಕೊಂಡ್ಬಾರ. ಏನ ಒಳ್ಳೊಳ್ಳೆ ಮಿಠಾಯಿಗಳು ಎಲ್ಲಿ? ಚಾಮುಂಡಿ ಬೆಟ್ಟದಲ್ಲಿ ಆ ಸೈಡ್ ಸಿಕ್ಬಿಟ್ಟು ಅವ್ರಿಗೆ. ಓ, ಆ ಸೈಡ್ ನೆಕ್ಸ್ಟ್ ಹೊರದಿಂದ ಗಜ ಹಂಗಂದ್ರೆ ಒಳ್ಳೊಳ್ಳೆ ಮಿಠಾಯಿಗಳು ಅಂದ್ರೆ ಏನೊಂದು ಹುಡುಗಿರು. ಯಪ್ಪ, ಬ್ಯೂಟಿಗೆ ರಮ್ಯಾ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಲ್ಲೇ ಹೋಗಿದ್ದು ನಾವು ಚಿಕ್ಕಬೆಟ್ಟ ಕರ್ನರಿ ಇತ್ತು, ಕರೆದ್ರು. ನಾವು ಸಾವಂತಿಗೆ ಉಪ್ಪಚ್ಕ ತಿಂತೀನೋ ಅಲ್ಲಿ ಹೋಗ್ಬಿಟ್ಟು ಎಡ್ತವ್ರೆ. 2 ಮರಿ ಕಡ್ದವ್ರೆ. ಕರ್ನರಿ ಜಾಸ್ತಿ ಜನ ಬಂದಿಲ್ಲ. ಡೀಸೆಲ್ ಹುಟ್ಟಿಯವ್ರು ಮಾಡಿದ್ದು ಓದ್ನ ಹಾಕೊಂಡು ತಿಂದ್ರು. ತಿನ್ನಕ್ಕೆ ಏನಿಲ್ಲ ಇಟ್ಬಿಟ್ಬಿಟ್ಟು. ಇಲ್ಲ ಅಣ್ಣ, ಬುಧವಾರ ಆಯ್ತು ನೋಡಿ ಆಚಾರ್ರು ಬಂದಿರ. ಏನು ಇಟ್ಬಿಟ್ಟ ಕಣ, ಇಟ್ಟು ನೀರು ಕೊಡ್ನು. ಅಯ್ಯೋ, ಒಂದು 50 ಜನ ಬಂದಾರ ಅಷ್ಟೇ. 2 ಮರಿ ಕಡ್ದಾರ. ನಾವು ತಿನ್ನಕಾಯ್ತಿಲ್ಲ ಹಾಕಿದ್ರು. ಆಮೇಲೆ ಒಳ್ಳೆ ಒಂದು ಚಿನ್ನಿಗೆ ಬರೀ ತಂದ್ಕೊಂಡು ತಿಂದ್ಬಿಟ್ವು. ಮೊಟ್ಟೆ ಗಿಟ್ಟೆ ಎಲ್ಲನ ಆ ಉಪ್ಪು ಹಚ್ಕೊಂಡು ತಿನ್ನಕ್ಕೆ ಏನಿಲ್ಲ. ಸೀದಾನಿಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಮಿನಿ ಲಾಗ್ನ ಪೂರ್ತಿ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಕೆಳಗಡೆ ಲಿಂಕ್ ನ ಕ್ಲಿಕ್ ಮಾಡಿ ನೋಡಿ. ನಾವೆಲ್ಲ ಹುಡುಕ್ತಾನೆ ಸಿಕ್ತಿಲ್ಲ. ಹುಡುಗನ ಬತ್ತಿದ್ದಿಲ್ಲ. ಇಲ್ಲಿಗ ಹುಡ್ಕಾಗ ಹೋಗಿರೋನು ಅಷ್ಟೇ. ಕಡೆ ಇದು ಬೇಡ, ಕೈಗೆ ಹಾಕಿರೋದು ಕೊಡು. ಬೆಳಗ್ಗೆ ಬಸ್ ಸ್ಟ್ಯಾಂಡ್ ಇದು ಸ್ವಾಮೀಜಿಗಳು ಅದು ಹಾಕೊಳ್ಳೋದು. ಇದು ಕೊಡು ಕೈ ಬ್ಯಾಂಡ. ಕಂದಲೇ ಏನೋ 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 ಏನ್ ಸ್ಪಾಟ್. ಚಪ್ಪಲಿ ಅಂದ್ರೆ ಹಿಂಗವ ಚೆನ್ನಾಗಿಲ್ಲ. ನಿನ್ನೆ ಬಿಟ್ಟದಾಗವ ನನ್ನ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಮಟನ್ ನಾಟಿ ಕೋಳಿ ಹೋದ್ರು ಕೂಡ ಗಬ್ಬು ಅಷ್ಟೇ ಹೊಡಿತಾನೆ ಇದೆಯಲ್ಲ. ನಮ್ ಶಿಷ್ಯ ಸಾಂಗ್ ಬೇರೆ ಹಾಕ್ಬಿಟ್ಟು ಬೀರೇಶ್ ಹಿಡಿದು ನಿಲ್ಸಾಕೈತಿಲ್ಲಪ್ಪ. ಕೊನೆಯದಾಗಿ ಚಿಕ್ಕದೇವಮ್ಮನ ಬೆಟ್ಟಕ್ಕೆ ಬಂದ್ವಿ. ನೋಡಿದ್ರೆ ದೇವಸ್ಥಾನ ತುಂಬಾ ಸಕ್ಕದಾಗೈತೆ.
ನೀವೇ ಯಾರಾದರೂ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಟ್ರಿಪ್ ಗಿಪ್ ಏನಾದ್ರು ಬಂದ್ರೆ ಮೈಸೂರಿಂದ 50 ಕಿಲೋಮೀಟರ್ ದೂರದಲ್ಲಿದೆ, ಆರಾಮಾಗಿ ಬಂದಿದ್ದು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದೀನಿ. ಒಂದ್ಸಲ ವಿಡಿಯೋ ನೋಡ್ಕೊಂಡು ಬನ್ನಿ. ಮತ್ತೆ ಆ ಕಡೆಯಿಂದ ಹೊರಡ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದೀನಿ. ಯಾರ್ಯಾರು ಫಾಲೋ ಮಾಡ್ತಿಲ್ಲ ಬೇಗ ಬೇಗ ಫಾಲೋ ಮಾಡಿ. ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.